ಇನ್ನೊಂದು ಸರ್, ಇದು ನನಗೆ ಗೊತ್ತಿದೆಯಲ್ಲೋ, ನಾನು ಒಂದಷ್ಟು ಕೇಳ್ಕೊಂಡಿರೋಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲಾದರೂ ಹೋಗಬೇಕು, ಚಾಪರ್ ಅಂದರೆ ಹೆಲಿಕಾಪ್ಟರ್ಸ್ಗಳು ಬೇಕು ಅಂತಂದಾಗ, ಅಥವಾ ಫಾರಿನ್ಗೆ ಹೋಗಬೇಕು ಅಂತಂದಾಗ ಗೋವಾರ್ಗೊಂದು ಫೋನ್ ಮಾಡ್ತಾರೆ. ಗೋವರೆಲ್ಲನೂ ಕೂಡ ಅವ್ರಿಗೆ ಯಾವುದೇ ರೀತಿ ಬೇಕೋ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತಾರೆ ಅನ್ನೋದು ಕೇಳಿದ್ದೀನಿ. ನಿಜಾನ ಸುಳ್ಳ ಸರ್? ಇಲ್ಲ ಇಲ್ಲ, ಸುಳ್ಳು ಸುಳ್ಳು. ಇದು ನಾನು ಗುಹಾ ಒಬ್ಬನೇ. ಡಿ ಕೆ ಶಿವಕುಮಾರ್ ಅವರು ಹಲೋ ಅಂದ್ರೆ ತುಂಬಾ ಪರ್ಸನಲ್ ಆಗಿ ಇಲ್ಲ ಇಲ್ಲ ಏನಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಹಲೋ ಅಂದ್ರೆ ಎಂಟೈರ್ ಜಗತ್ತಲ್ಲಿ ಅವ್ರಿಗೆ ಇಂಥ ಕಡೆ ಜನ ಇಲ್ಲ ಅಂತಾನೆ ಇಲ್ಲ. ಅಂದ್ರೆ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನ ರಿಸೀವ್ ಮಾಡಿಕೊಂಡು ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಭಗವಂತ ಎಲ್ಲಾ ರೀತಿಯ ಶಕ್ತಿ ಕೊಟ್ಟಿದ್ದಾನೆ. ಅವ್ರಿಗೆ ಯಾರ್ದು ಏನು ಬೇಕಾಗಿಲ್ಲ. ಅದಕ್ಕೆ ಪೂರಕ ಅನ್ನೋಂತೆ ಸಾಕಷ್ಟು ಅವರು ಹೆಲಿಕಾಪ್ಟರ್ಗಳು ಹೋಗುವಾಗ ನೀವು ಜೊತೆನಲ್ಲಿ ಅವರು ವಿಶ್ವಾಸದ ಮೇಲೆ ಪ್ರೀತಿಯಿಂದ ಕೆಲವು ಸಲ ಬರ್ತೇನಪ್ಪ ಬಾ ಅಂತ ಕರ್ಕೊಂಡು ಹೋಗಿದ್ದಾರೆ. ಅಂತ ಕಡೆ ನಾನು ಹಿ ಹ್ಯಾಸ್ ಗಿವನ್ ಮಿ ಅನ್ ಆಪರ್ಚುನಿಟಿ ಟು ಟ್ರಾವೆಲ್ ವಿತ್ ಹಿಮ್ ಅಷ್ಟೇ ಹೊರತು ನಾವು ಏನೋ ನಮ್ಮಿಂದ ಏನು ಅಂತ ಏನು ಇಲ್ಲ. ಅದು ಸುಳ್ಳು. ಆಮೇಲೆ ನನ್ನಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಅವ್ರಿಗೆ ಒಬ್ಬ ನಮ್ಮನ್ನ ಅಷ್ಟು ಪ್ರೀತಿ ಇಟ್ಟು ವಿಶ್ವಾಸದಿಂದ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್. ನಾನು ಅವ್ರಿಗೂ ಹೇಳಿದ್ದೀನಿ, ನಾನು ಅವ್ರ ಜೊತೆ ಎಲ್ಲೇ ಅವ್ರು ನಮ್ಮನ್ನ ಕರ್ಕೊಂಡೋಗಿ ಬಂದ್ರು ನಾವು ಮನೆಗೆ ಹೊರಟು ಬರಕ್ ಮುಂಚೆ ಥ್ಯಾಂಕ್ ಯು ಸರ್ ಫಾರ್ ದಿ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಇನ್ನೊಂದು ಇದೇ ರೀತಿ ನಮಗೆ AICC ಬೆಳಗಾಂನಲ್ಲಿ ಸೆಷನ್ ನಡೆದಾಗ ನನಗೆ ಒಳಗಡೆ ಇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ದಟ್ ವಾಸ್ ಸೆಷನ್ ಒಳಗಡೆ ಇರ್ಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ರು. ಅವತ್ತು ನಾನು ಹೇಳಿ ಬಂದೆ ಅವ್ರಿಗೆ, MP ಗಳು MLAಗಳು ಒಳಗಡೆ ಇರಕ್ಕಾಗ್ಲಿಲ್ಲ ಅವತ್ತು ಸರ್, ನಾನಿದ್ದೆ ಒಳಗಡೆ ಇವತ್ತು, ನಿಮ್ಮಿಂದ ಇದು ಅಂತ ಹೇಳಿ ನಾನು ಅವತ್ತು ಥ್ಯಾಂಕ್ ಯು. ಆ ಥರ ನಮಗೆ ಒಳ್ಳೆ ಆಪರ್ಚುನಿಟಿಗಳು ಕೊಟ್ಟಿದ್ದಾರೆ.